ಆಧ್ಯಾತ್ಮದ ದರ್ಶನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ನನ್ನ ವಿಡಿಯೋನ ನಾನು ಶುರು ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅದೃಷ್ಟದ ಬಾಗಿಲು ತೊಟ್ಟುತ್ತೆ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ದೀರಾ? ಖಂಡಿತ ಬೇಡ. ಅದೃಷ್ಟದ ಬಾಗಿಲು ಯಾವಾಗ ತೊಟ್ಟುತ್ತೆ ಅಂತ ಹೇಳಿದ್ರೆ, ನಾವು ಕಷ್ಟಪಟ್ಟು ಪ್ರಯತ್ನ ಮಾಡಿದಾಗ, ನಾವು ಸಾಕಷ್ಟು ಪ್ರಯತ್ನಗಳು ಮಾಡಿದ್ರೂ ಕೂಡ ಕೆಲವೊಂದು ಸರಿ ಪ್ರತಿಫಲ ಸಿಗೋದಿಲ್ಲ. ಹಾಗಂತ ನಾವು ಹೇಳೋದು ಒಂದೇ, ನೋಡು ನಾನು ಅದೃಷ್ಟದಲ್ಲಿ ಅದು ಬರೆದಿಲ್ಲ, ನನ್ನ ಹಣೆಯಲ್ಲಿ ಅದು ಬರೆದಿಲ್ಲ, ನನಗೆ ಅದೃಷ್ಟ ಇಲ್ಲ ಅಂತ ಹೇಳಿಬಿಟ್ಟು. ಖಂಡಿತ ಸುಳ್ಳು. ನಾವೇನೇ ಪ್ರಯತ್ನ ಮಾಡಿದರೂ ಖಂಡಿತ ಆ ಪ್ರಯತ್ನಕ್ಕೆ ಪ್ರತಿಫಲ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಅದೃಷ್ಟ ನಂಬ್ಕೊಂಡು ಬದುಕಬೇಡಿ. ಅದೃಷ್ಟ ಅನ್ನೋದು ನಿಮ್ಮ ಒಂದು ಕಷ್ಟದ ಒಂದು ಪ್ರಯತ್ನದಲ್ಲಿ ಇರುತ್ತೆ ಅನ್ನೋದನ್ನು ನಂಬ್ಕೊಂಡು ಬದುಕಿ. ಎಷ್ಟೋ ಸರಿ ನಮ್ಮ ದಿನನಿತ್ಯ ಜೀವನದಲ್ಲಿ ಅದೃಷ್ಟದ ಬಗ್ಗೆ ಮಾತುಗಳು ಬಹಳನೇ ಬರ್ತಾ ಇರುತ್ತೆ ಅಲ್ವಾ? ಅಂದರೆ ನನ್ನ ಅದೃಷ್ಟದಲ್ಲಿ ಹೀಗಿದ್ರೆ ನಾನು ಮುಂದೆ ಬರ್ತೀನಿ, ನಾನು ಮನೆ ಕಟ್ತೀನಿ, ಅಥವಾ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀನಿ, ಇಲ್ಲ ನನಗೆ ಮೆಡಿಕಲ್ ಸೀಟ್ ಸಿಗುತ್ತೆ. ಈ ಥರ ಹಲವಾರು ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ. ಖಂಡಿತ ಅದು ಹಾಗಲ್ಲ. ನಾವು ಏನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಮಾಡಬೇಕಾಗಿರೋ ಪ್ರಯತ್ನದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಹೋಗಬೇಕು. ಅದೃಷ್ಟ ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ನಾವು ಯಾರೂ ಅಲ್ಲ. ಅದೃಷ್ಟ ಅನ್ನೋದು ಇದೆಯೋ ಇಲ್ವೋ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲದೆ ಇರೋಂಥ ವಿಷಯ. ಹಾಗಾಗಿ ನಾವು ಮಾಡೋ ಪ್ರಯತ್ನನ ಮಾಡ್ತಾ ಇರಬೇಕು. ಪ್ರತಿಫಲದ ಬಗ್ಗೆ ನಾವು ದೇವರಲ್ಲಿ ಮಾತ್ರ ಬಿಟ್ಬಿಡಬೇಕು. ಅದನ್ನು ನಿರ್ಧಾರ ಮಾಡೋದು ಭಗವಂತ ಮಾತ್ರನೇ. ನಮಗೆ ಯಾವ ಸಮಯದಲ್ಲಿ ಏನೇನು ಕೊಡಬೇಕು ಅದನ್ನು ಅವ್ರು ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮಾತ್ರ ನಾವು ಕಳ್ಕೋಬಾರ್ದು. ಅದನ್ನು ಬಿಟ್ಟು ಅದೃಷ್ಟನ ನಂಬಿಕೊಂಡು ನಾವು ಪ್ರಯತ್ನನೇ ಮಾಡದೆ ಹೋದರೆ ಖಂಡಿತ ಅದರಲ್ಲಿ ಯಾವುದೇ ರೀತಿ ಪ್ರತಿಫಲ ಸಿಗೋದಿಲ್ಲ. ಇನ್ನೊಂದು ಅದೃಷ್ಟ ದುರಾದೃಷ್ಟ ಅನ್ನೋದು ಯಾವುದೂ ಇಲ್ಲ. ಹಾಗೂ ಒಂದು ವೇಳೆ ಇದ್ದರೂ ಕೂಡ ಇವತ್ತು ಪ್ರಪಂಚದಲ್ಲಿ ನನಗೆ ಪ್ರಕಾರ ಅದೃಷ್ಟವಂತರು ಯಾರು ಅಂದರೆ ತಂದೆ ತಾಯಿ ಇರೋವಂಥವ್ರು ಮಾತ್ರನೇ ಅದೃಷ್ಟವಂತರು. ಇಬ್ಬರನ್ನೂ ಕೂಡ ನಾವು ಸೇವೆ ಮಾಡೋವಂಥ ಅವಕಾಶ ಇರುತ್ತೆ ನೋಡಿ, ಅವ್ರು ಮಾತ್ರ ಅದೃಷ್ಟವಂತರು. ಅದನ್ನು ಬಿಟ್ಟು ಇನ್ನು ಅದೃಷ್ಟ ನಂಬಿಕೊಂಡು ಖಂಡಿತ ನಾನಂತೂ ಬದುಕೋದಿಲ್ಲ. ನನ್ನ ಒಂದು ಪ್ರಯತ್ನ ನನ್ನ ಜೀವನದಲ್ಲಿ ಸದಾ ಇದ್ದೇ ಇರುತ್ತೆ. ನಾನೇನು ಮಾಡಬೇಕು, ನಾನು ಏನು ಮಾಡಬಾರ್ದು, ನನ್ನ ಗೊತ್ತು ಗುರಿ ನಮಗೆ ತಿಳಿದಿದ್ದಾಗ ನಾವು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೀವಿ ಹೊರತು ಅದೃಷ್ಟ ನಂಬ್ಕೊಂಡಂತೂ ಕೂತ್ಕೊಳ್ಳೋದಿಲ್ಲ. ಹಾಗೂ ಒಂದು ವೇಳೆ ಅದೃಷ್ಟ ನಂಬ್ಕೊಂಡು ಕೂತ್ಕೊಂಡಲ್ಲಿ ಖಂಡಿತ ಅದು ನಮಗೆ ಯಾವುದೇ ಥರ ಉಪಯೋಗ ಆಗೋದಿಲ್ಲ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವ. ವಂದನೆಗಳು.